ಇದೊಂದು ವಿಶೇಷವಾದ ಸ್ಟಾರ್ಟರ್ ಇದು ಸರ್, ಆಲ್ ಇನ್ ಒನ್ ಜ್ಯೂಸ್ ಸ್ಟಾರ್ಟರ್ ಅಂತ ಹೇಳ್ಬಿಟ್ಟು ರೈತರಿಗೆ ಬೇರೆ ಥರ ಕರೆಂಟ್ ಕೊಡ್ತಾನೆ ಅಂದರೆ ಜ್ಯೂಸ್ ಲೈನ್ ಕೊಡ್ತಾನೆ, 2 ಫೇಸ್ ಕೊಡ್ತಾನೆ. ಈಗ ಜ್ಯೂಸ್ ಲೈನ್ ಕೊಡಲಿ, 2 ಫೇಸ್ ಕೊಡಲಿ, 3 ಫೇಸ್ ಕೊಡಲಿ, ಯಾವುದೇ ರೀತಿ ಕರೆಂಟ್ ಕೊಟ್ಟರು ಇದು ಆನ್ ಆಗುತ್ತೆ. ಎಲ್ಲ ಡಿಜಿಟಲ್ ಸ್ಟಾರ್ಟ್ರು, ಪ್ರತಿಯೊಂದು ಲೀಡಿಂದು ಆ್ಯಮ್ಸು, ಪ್ರತಿಯೊಂದು ಲೀಡಿಂದು ವೋಲ್ಟ್ ಎಲ್ಲ ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ. ಮತ್ತು ಬಾವಿಲಿ ನೀರು ಖಾಲಿ ಆದ್ರೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಟೈಮ್ ರೈತರಿಗೆ ಸಹಾಯ ಆಗುತ್ತೆ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಸರ್. ಈಗ ಪ್ರತಿಯೊಬ್ಬರು ರೈತರು ಈ ವಿಡಿಯೋ ನೋಡಲೇಬೇಕು. ಯಾಕೆ ಅಂತ ಅಂದರೆ ಇದು ಸ್ಪ್ರಿಂಕ್ಲರ್ ಪೈಪ್ ಎಲ್ಲೂ ಇಲ್ಲ, ಇದು ಹೊಸದಾಗಿ ನಾವೇ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಇದು ಸರ್ HDP ಪೈಪಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ಕಟ್ಟಾಗಲ್ಲ, ಮುರಿದೋಗಲ್ಲ. ನೀವು ಈ ಕ್ವಾಲಿಟಿ ನೋಡ್ತಿರ್ಬೋದು. ಲಾರಿ ಚಕ್ರ ಹತ್ತಿರು ಪೈಪು ಮುರಿದೋಗಲ್ಲ, ಲಾರಿ ಚಕ್ರ ಹತ್ತಿರು ಪೈಪು ಬ್ರೋಕಬಲ್ ಆಗಲ್ಲ. ಅದರಿಂದ ರೈತರು ಏನು ಮಾಡ್ಬೋದು, ತೋಟಗಳಲ್ಲಿ ಮೇಲ್ಗಡೆನೂ ಹಾಕಿ ಯೂಸ್ ಮಾಡ್ಬೋದು. ಅಂಡರ್ಗ್ರೌಂಡಿಂಗು, ಸ್ಪ್ರಿಂಕ್ಲರು ಮತ್ತು ಡ್ರಿಪ್ಪು ಎರಡೂ ಮಾಡ್ಬೋದು. ಇದು ಹೆಂಗೆ ಅಂತ ಅಂದರೆ, ಈಗ ಅವರು ಸ್ಪ್ರಿಂಕ್ಲರು ಥರ ಯೂಸ್ ಮಾಡಿದ್ರೆ ಸ್ಪ್ರಿಂಕ್ಲರ್ ಪೈಪು ಆಗುತ್ತೆ, ಇಲ್ಲ ರೋಲ್ ತಗೊಂಡೋಗಿ ಯೂಸ್ ಮಾಡಿದ್ರೆ ಡ್ರಿಪ್ ಪೈಪು ಆಗುತ್ತೆ. ಈ ಡ್ರಿಪ್ಪಿಂದ ಕ್ಯಾಪ್ ಬಿಚ್ಚಿಬಿಟ್ಟು ನಾವು ಸ್ಪ್ರಿಂಕ್ಲರ್ದು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದರೆ ನೋಡಿ, ಸ್ಪ್ರಿಂಕ್ಲರ್ ಕೊಡಿ, ಮಲ್ಟಿಪರ್ಪಸ್ ಯೂಸು. ಸ್ಪ್ರಿಂಕ್ಲರ್ ಹಾಕಿದ್ರೆ ನಾವು ಸ್ಪ್ರಿಂಕ್ಲರ್ ಆಗುತ್ತೆ. ನೋಡಿ ನೋಡಿ ಎಲ್ಲ ಥ್ರೆಡ್ ಸಿಸ್ಟಮ್ ನೋಡಿ. ಸ್ಪ್ರಿಂಕ್ಲರ್ ಹಾಕಿದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮು. ಥ್ರೆಡ್ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಇದು ನಮ್ಮದು ಎಲ್ಲ ಅಕಸ್ಮಾತ್ ಥ್ರೆಡ್ಡು ಪ್ರಾಬ್ಲಮ್ ಆದರೆ ನಮಗೆ ಇದು ಪೀಸ್ ಸಿಗುತ್ತೆ, ಸಪ್ರೇಟಾಗಿ ನಾವು ಇನ್ಸರ್ಟ್ ಮಾಡ್ಕೊಬೋದು. ಸರ್, ಈಗ ರೈತರುಗಳು ಹೆಂಗ್ ಬಿಲೀವ್ ಇಡಬೇಕು ಸರ್? ಈ ತರ ಸುಮಾರು ಮಾರ್ಕೆಟ್ ಅಲ್ಲವೇ, ಹೌದು, ನಿಮ್ಮನ್ನ ಹೆಂಗ್ ಬಿಲೀವ್ ಮಾಡಬೇಕು? ನಮ್ಮದು ಆಲ್ರೆಡಿ ಫ್ಯಾಕ್ಟ್ರಿ ಆಗಲೇ 15-20 ವರ್ಷದಿಂದ ರನ್ನಿಂಗ್ ಇರೋ ಫ್ಯಾಕ್ಟ್ರಿ. ನಮಗೆ ರೈತರಿಗೆ ನೇರವಾಗಿ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ನೇರ ಮಾರಾಟ ಆಗುತ್ತೆ. ಯಾವುದೇ ಮಧ್ಯವರ್ತಿಗಳ ಇದಿರಲ್ಲ, ರೈತರಿಗೆ ರೀಸನಬಲ್ ಆಗಿ ಸಿಗುತ್ತೆ. ಈ ಥರ ಶುಂಠಿ ಇದೆಲ್ಲ ನಿಮಗೆ ಸರ್, ಇದು ಈ ಬೆಳೆ ಅಂತ ಹೇಳಿದ್ರೆ ನಮ್ಮದು ಸಾಂಬಾರು ಸೊಪ್ಪಿಂದ ಹಿಡಿದು, ಒಂದು ಸೊಪ್ಪಿಂದ ಹಿಡಿದು ತರಕಾರಿ ಬೆಳೆಗಳು, ಎಲ್ಲ ರೀತಿ ತರಕಾರಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಪ್ರತಿಯೊಂದು ತರಕಾರಿ ಬೆಳೆಗಳು. ಜೊತೆಗೆ ಅಡಿಕೆ, ತೆಂಗು, ಕಾಫಿಗೆ ಹೊಸದಾಗಿ ಇನ್ನೊಂದು ಲಾಂಚ್ ಮಾಡ್ತಾ ಇದೀವಿ. ಅದು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸರಿ, ಬೇಕು ಅಂತಾರೆ ಕೆಲವರು, ಮಾಮೂಲಿ ನಿಮಗೆ ಈ ತರ ಸ್ಪ್ರಿಂಕ್ಲರ್ ಲೆಂತ್ ಬೇಕು ಅಂತಾರೆ. ಅದಕ್ಕೆ ಏನು ಡಿಫರೆನ್ಸ್ ಇದೆ ಅಮೌಂಟಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಈಗ ಲೆಂತ್ ಬೇಕು ಅಂದರೆ ಇದೆಲ್ಲ ನಾವೇ ಫ್ಯಾಕ್ಟ್ರಿಲಿ ಇಂಜೆಕ್ಟ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ರೋಲ್ ತಗೊಂಡ್ರೆ ರೈತರೇ ಡೈರೆಕ್ಟಾಗಿ ರೋಲ್ ತಗೊಂಡು ಅವ್ರಿಗೆ ಎಲ್ಲೆಲ್ಲಿ ಕನೆಕ್ಷನ್ ಬೇಕೋ ಅಲ್ಲಿ ಡೈರೆಕ್ಟಾಗಿ ಈ ಥರ ನಮ್ಮದು ಕನೆಕ್ಟರ್ ಹಾಕೊಂಡ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಕನೆಕ್ಷನ್ ಮಾಡ್ಕೋಬೋದು. ಈಗ ಈ ವಿಡಿಯೋ ನೋಡೋ ರೈತರುಗಳು ನೀವು ಡೆಮೋ ವಿಡಿಯೋ ಕಳಿಸ್ತೀರಾ ಅಥವಾ ನಿಮ್ಮ ಫ್ಯಾಕ್ಟರಿ ಹತ್ರ ಅವರೇ ಬರಬೇಕಾ? ಈಗ ನಮಗೆ ಡೆಮೋ ವಿಡಿಯೋ ಅಂದರೆ ನಮ್ಮ ನಂಬರ್ಗೆ ಇದು ಮಾಡಿ ಮೆಸೇಜ್ ಮಾಡಿದ್ರೆ ನಾವು ವಾಟ್ಸಪ್ಪಲ್ಲಿ ವಿಡಿಯೋ ಕಳಿಸ್ಕೊಡ್ತೀವಿ. ಬೇಕು ಅಂದರೆ ನಮ್ಮದು ಫ್ಯಾಕ್ಟ್ರಿ ರೇಣುಕಾಂಬ ಪೈಪ್ ಇಂಡಸ್ಟ್ರೀಸ್, ಮೈಸೂರು ರೋಡ್, ಚನ್ನರಾಯಪಟ್ಟಣ, ಹಾಸನ ಡಿಸ್ಟಿಕ್. ಅಲ್ಲಿಗೆ ಬಂದರೆ ಡೈರೆಕ್ಟಾಗಿ ಎಲ್ಲ ನೋಡ್ಬೋದು, ಪೈಪ್ ಮ್ಯಾನುಫ್ಯಾಕ್ಚರ್ ಆಗೋದನ್ನು ನೋಡ್ಬೋದು. ಈಗ ಅದೇ ರೀತಿ ನಮ್ಮದು ಒಂದು ಸ್ಟಾರ್ಟರ್ ಬೋರ್ಡು ಇದೆ. ಈ ಸ್ಟಾರ್ಟರ್ ಬೋರ್ಡ್ ಬಗ್ಗೆ ಏನು ಸರ್ ಎಲ್ಲರೂ ವಿಚಾರಿಸ್ತವ್ರಲ್ಲ, ಏನಿದೆ ಸ್ಪೆಷಾಲಿಟಿ ಅಂತ? ಸರ್, ಇದು ನಮ್ಮದು ಸ್ಟಾರ್ಟರ್ ಬೋರ್ಡು 3 ಫೇಸು ಸ್ಟಾರ್ಟರ್ ಬೋರ್ಡು. ಈ ಸ್ಟಾರ್ಟರ್ ಬೋರ್ಡಲ್ಲಿ ನಮಗೆ ಮೋಟ್ರು ಪ್ರೊಟೆಕ್ಷನ್ಗಳಿದೆ. ಎಲ್ಲ ಡಿಜಿಟಲ್ ಸ್ಟಾರ್ಟ್ರು, ಪ್ರತಿಯೊಂದು ಲೀಡಿಂದು ಆ್ಯಮ್ಸು, ಪ್ರತಿಯೊಂದು ಲೀಡಿಂದು ವೋಲ್ಟ್ ಎಲ್ಲ ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ. ಮತ್ತು ಬಾವಿಲಿ ನೀರು ಖಾಲಿ ಆದ್ರೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಟೈಮರ್ ಇದೆ. ನಾವು ಈಗ ಕೆಲವು ಬಾವಿಗಳಲ್ಲಿ ನೀರು ಕಡಿಮೆ ಇರುತ್ತೆ, 1 ಅವರ್ ಓಡಿ ಆಫ್ ಮಾಡಬೇಕು. ಟೈಮಿಂಗ್ ಸೆಟ್ ಮಾಡ್ರೆ ಅಷ್ಟು ಗಂಟೆ ಓಡಿ ಆಫ್ ಆಗುತ್ತೆ. ಬಾವಿಲಿ ನೀರು ರೈಸ್ ಆದಮೇಲೆ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಆ ಥರ ಸಿಸ್ಟಮು. ವಿತ್ ಮೊಬೈಲ್ ಹಾಕೋಬೋದು. ಮೊಬೈಲಲ್ಲೇ ಎಲ್ಲಿದ್ರು 2000 ಕಿಲೋಮೀಟರ್ ದೂರದಲ್ಲಿರಲಿ, 3000 ಕಿಲೋಮೀಟರ್ ದೂರದಲ್ಲಿದ್ದರು ಅಲ್ಲಿಂದನೇ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇದ್ರೂ ಅವರು ಸ್ಟಾರ್ಟರ್ ಬೋರ್ಡ್ನ ಅಲ್ಲಿಂದನೇ ಕಂಟ್ರೋಲಿಂಗ್ ಮಾಡ್ಬೋದು. ಆನು ಆಫು ಅದೇನು ಪ್ರಾಬ್ಲಮ್ ಇದ್ರೂ ಅವ್ರಿಗೆ ಮೆಸೇಜ್ ಬರುತ್ತೆ ಮೊಬೈಲ್ಗೆ. ಸರ್, ಸ್ಟಾರ್ಟರ್ ಬೋರ್ಡಲ್ಲಿ ನಮ್ಮದ್ರಲ್ಲಿ ಒಂದು 20 ವೆರೈಟಿ ಇದೆ. ಅದರಲ್ಲಿ ಸದ್ಯಕ್ಕೆ ಈಗ ಒಂದು 3 ವೆರೈಟಿ. ಇದು 3 ಫೇಸ್ ಸ್ಟಾರ್ಟ್ರು, 8 HP ಗಂಟೆ ಯೂಸ್ ಮಾಡ್ಬೋದು. 4800 ರೂಪಾಯಿ ಆಗುತ್ತೆ. ಇದೊಂದು ವಿಶೇಷವಾದ ಸ್ಟಾರ್ಟ್ರು ಇದು ಸರ್, ಆಲ್ ಇನ್ ಒನ್ ಜ್ಯೂಸ್ ಸ್ಟಾರ್ಟ್ರು ಅಂತ ಹೇಳ್ಬಿಟ್ಟು. ಈ ಸ್ಟಾರ್ಟ್ರ್ ಯಾವ ಥರ ಅಂದರೆ, ನಮಗೆ 3 ಫೇಸ್ ಕರೆಂಟ್ ಆದಮೇಲೆ ರೈತರಿಗೆ ಬೇರೆ ಥರ ಕರೆಂಟ್ ಕೊಡ್ತಾನೆ ಅಂದರೆ ಜ್ಯೂಸ್ ಲೈನ್ ಕೊಡ್ತಾನೆ, 2 ಫೇಸ್ ಕೊಡ್ತಾನೆ. ಈಗ ಜ್ಯೂಸ್ ಲೈನ್ ಕೊಡಲಿ, 2 ಫೇಸ್ ಕೊಡಲಿ, 3 ಫೇಸ್ ಕೊಡಲಿ, ಯಾವುದೇ ರೀತಿ ಕರೆಂಟ್ ಕೊಟ್ಟರು ಇದು ಆನ್ ಆಗುತ್ತೆ. ನೀವು ಮತ್ತೆ ಇದು ಮಾಡಬೇಕು ಅದು ಮಾಡಬೇಕು ಅಂದಿಲ್ಲ, ಅದಕ್ಕಾಗುತ್ತೆ ಇರ್ತದೆ. ಬರೀ ಆಟೋ ಸ್ಟಾರ್ಟ್ರು ಪ್ರೆಸ್ ಮಾಡಿಬಿಟ್ರೆ ಸಾಕು, ಅವ್ರಿಗೆ ಯಾವುದೇ ಫೇಸ್ ಕರೆಂಟ್ ಕೊಡಲಿ ಆಟೋಮೆಟಿಕ್ ಆನ್ ಆಗುತ್ತೆ. ಅದು ನೋಡಿ, ಆ್ಯಮ್ಸು, ವೋಲ್ಟೇಜು, ಡಿಸ್ಪ್ಲೇ ಎಲ್ಲ ಬರ್ತದೆ. ಇದು ಮೋಟ್ರುಗಳು ಎಫೆಕ್ಟ್ ಆಗಲ್ಲ ಸರ್. ಇದರಲ್ಲಿ ರಿಲೇ ಇರುತ್ತೆ. ಆ್ಯಮ್ಸು ಜಾಸ್ತಿ ತಗೊಂತ ಆಟೋಮೆಟಿಕ್ ಅದೇ ಟ್ರಿಪ್ ಮಾಡುತ್ತೆ. ಹಂಗಾಗಿ ಮೋಟ್ರು ಎಫೆಕ್ಟ್ ಇಲ್ಲ. ಸಹಜವಾಗಿ ಇದು ಸರ್ವಿಸ್ ಬಗ್ಗೆ ಡೌಟ್ ಇದ್ದೇ ಇರುತ್ತೆ. ಇದನ್ನ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ರೈತರುಗಳು ಯಾವುದೋ ದೂರದಲ್ಲಿ ಚಾಮರಾಜನಗರದಲ್ಲಿ ಒಬ್ಬರು, ಬೀದರ್ ಹತ್ರ ಒಬ್ಬರು, ಸರ್ವಿಸ್ ಹೆಂಗೆ ಪ್ರೊವೈಡ್? ಸರ್ವಿಸು ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು 4 ಕಡೆ ಇದೆ. ಒಂದು ಹಾಸನ ಡಿಸ್ಟಿಕ್, ಚನ್ನರಾಯಪಟ್ಟಣ ಒಂದು, ತುಮಕೂರು ಒಂದು, ಬೆಂಗಳೂರು ಒಂದಿದೆ. ಅಲ್ಲಿಗೆ ನಾವು ಸರ್ವಿಸ್ ಕಳಿಸ್ಬೋದು. ಅವರು ಕೊರಿಯರ್ ಮುಖಾಂತರ ಸ್ಟಾರ್ಟರ್ ಬೋರ್ಡ್ ಕಳಿಸ್ಕೊಟ್ರೆ ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ರಿಪೇರಿಗೆ ಬರಲ್ಲ ಸ್ಟಾರ್ಟ್ರು. 4-5 ವರ್ಷ ಯಾವುದೂ ಪ್ರಾಬ್ಲಮ್ ಬರಲ್ಲ. ಮಧ್ಯ ಸಣ್ಣ ಪುಟ್ಟ ಬಂದರೆ ಅವರು ಕೊರಿಯರ್ ಮುಖಾಂತರ ಕಳಿಸ್ಕೊಟ್ರೆ ನಾವು ಇಮಿಡಿಯೇಟ್ ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಸರ್, ಏನಿಲ್ಲ, ನಾನು ಫಸ್ಟು PUC ನಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದು, ನೋಡ್ತಾ ಇದ್ದು.
ತೊಗೊಂಡೋದ್ರೆ ಅದೆಲ್ಲ ಒಡೆದೋಗೋದು ಡ್ಯಾಮೇಜ್ ಆಗ್ತಾಯಿತ್ತು. ಆಮೇಲೆ ಯಾರೋ ನಮ್ಮ ಸ್ನೇಹಿತರು ಹೇಳಿದರು ಚಂದ್ರಪಟ್ಟಣ ಇವರು ರೇಣುಕಾಂಬರಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಹೋಗಿ ನಾನು ಖುದ್ದಾಗಿ ಹೋಗಿ, ಬಟ್ ನಾನು ಬೇರೆ ಯಾವುದೋ ಟೆಕ್ನಾಲಜಿ ತಂದಿದ್ದೆ, ತೋರಿಸಿದ್ದೆ ನಾನು ಇವರಿಗೆ ದೀಪಾವಳಿಗೆ, ಅದು ಫೇಲ್ ಆಯಿತು. ನಾನು ಗುಜರಾತಿಂದ ತರಿಸಿದ್ದೆ, ಅದು ಫೇಲ್ ಆದಮೇಲೆ ಮತ್ತೆ ಅದನ್ನು ವಾಪಸ್ ಕೊಟ್ಟು ಅವರಿಗೆ ಎಕ್ಸ್ಚೇಂಜ್ ಮಾಡಿಕೊಟ್ರು ನನಗೆ. ಪಾಪ ಅವ್ರು ಬೇಡ ಅಂತ ತೊಗೊಂಡ್ರು. ಮತ್ತು ದೀಪಾವಳಿ ಅಂತ ಬಂದಮೇಲೆ ಇವ್ರ ಅಂಗಡಿಗೆ ಬಂದಮೇಲೆ ಒಳ್ಳೆ ಟೆಕ್ನಾಲಜಿ ಇವ್ರ ಸಿಸ್ಟಮಲ್ಲಿ ಮಾಡಿಕೊಟ್ರು ಅವರು. ಅಣ್ಣ ಬನ್ನಿ ನಾನು ಮಾಡ್ಕೊಡ್ತೀನಿ, ನಿಮ್ಗೆ ಏನಾಗಿದೆ ನಾನು ಮಾಡ್ಕೊಡ್ತೀನಿ ಅಂದರು. ಹೆಲ್ಪ್ ಮಾಡಿ ತುಂಬ ಸಹಾಯ ಮಾಡಿರೋರು ನನಗೆ. ಮಾಡಿಕೊಟ್ಟಾದ್ಮೇಲೆ ವೆರಿ ಸಕ್ಸಸ್, ಖರ್ಚಿಲ್ಲ. ಈಗ ಬಂದಿರೋ ಟೆಕ್ನಾಲಜಿ ಅಂತಂದರೆ ಇದು ಇನ್ನೂ ಚೆನ್ನಾಗಿದೆ. ಅದು ಸ್ವಲ್ಪ ಥ್ರೆಡ್ಡು ಈಗ ಮೊದಲು ಕೊಟ್ಟಿದ್ದು ಥ್ರೆಡ್ಡಲ್ಲಿ ಟೆಕ್ನಾಲಜಿ ಕಮ್ಮಿ ಇತ್ತದು, ಅದು ಕಟ್ಟಾಗೋದು. ಈಗ ನೋಡಿದರೆ ಇದು ವೆರಿ ಬ್ಯೂಟಿಫುಲ್ ಇದೆ. ನನಗೆ ಖುಷಿ ಆಗ್ತದೆ ಇದನ್ನು ನೋಡಿ. ಜಸ್ಟ್ ಕ್ಲಾಂಪ್ ಸಿಸ್ಟಮ್. ಹೌದು, ಕ್ಲಾಂಪ್ ನೋಡಿದೆ ನಾನು, ತುಂಬ ಚೆನ್ನಾಗಿದೆ ಸರ್, ವೆರಿ ಗುಡ್. ಇವ್ರ ಅಂಗಡಿ ಅಡ್ರೆಸ್ ಇದೆ ಚಂದ್ರಪಟ್ಟಣ ಅಂತಂದರೆ. ಇವರು ರೇಣುಕಾಂಬ ಇವರೇ ಫೇಮಸ್ ಇದ್ರು ಆಲ್ಮೋಸ್ಟ್. ಡ್ರಿಪ್ ಇರಿಗೇಷನಲ್ಲಿ ಚಂದ್ರಪಟ್ಟಣ ಇವ್ರು ಕೇಳಿದರೆ ಯಾರು ಬೇಕಾದ್ರೆ ಹೇಳಿ. ಸ್ಪ್ರಿಂಕ್ಲರ್ ಸಿಸ್ಟಮ್ ಮತ್ತು ಮೇನ್ ಏನಪ್ಪ ಅಂದ್ರೆ ಇವರೇ ಇಸ್ ಮ್ಯಾನುಫ್ಯಾಕ್ಚರರ್. ಅವರೇ ಅವ್ರ ಕಣ್ಣು ಎದುರುಗಡೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಪೈಪ್ ಸಮೇತ ಇವರೇ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ. ಫಿಟ್ಟಿಂಗು ಅಷ್ಟೇ. ಸರ್ವಿಸ್ ಈಸ್ ಎಕ್ಸಿಲೆಂಟ್ ಸರ್, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಮತ್ತು ಫೋನ್ ಅಟೆಂಡ್ ಮಾಡೋದಾಗಲಿ ಏನೇ ಪ್ರಾಬ್ಲಮ್ಗಳಾದರೂ ಆಲ್ ಎವ್ರಿಥಿಂಗ್ ಈಸ್ ಗುಡ್.